ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಿಜಿಟಲ್ ಗುರು ಕನ್ನಡ. ಇಂದಿನ ವಿಡಿಯೋದಲ್ಲಿ ದೇವರಾಜ್ ಅರಸು ನಿಗಮದಿಂದ ಬಡ ಕುಟುಂಬಗಳಿಗೆ ನೀಡುತ್ತಿರುವ ಉಚಿತ ಹೊಲಿಗೆ ಯಂತ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿ ಆಹ್ವಾನಿಸಿರುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳಿಕೊಡ್ತಿದ್ದೀನಿ. ಯಾರು ಅರ್ಜಿ ಹಾಕ್ಬೋದು ಮತ್ತು ಈ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಆದಾಯದ ಮಿತಿ ಏನು, ವಯಸ್ಸಿನ ಮಿತಿ ಎಷ್ಟಿರುತ್ತೆ ಮತ್ತು ಯಾವೆಲ್ಲ ವರ್ಗದವರು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರುತ್ತೆ, ಇವೆಲ್ಲವನ್ನು ಸರಳವಾಗಿ ಹೇಳಿಕೊಡ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ನಿಮಗೆ ಸರ್ಕಾರದ ಪ್ರತಿಯೊಂದು ಯೋಜನೆಗಳ ಬಗ್ಗೆ ಮಾಹಿತಿ ಬೇಕೆಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಯೋಜನೆ ಬಂದುಬಿಟ್ಟು ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಜಾರಿಗೆ ತರ್ತಾ ಇದ್ದಾರೆ. ಈ ಒಂದು ಹೊಲಿಗೆ ಯಂತ್ರ ವಿತರಣೆ ಯೋಜನೆಯನ್ನು ನೀವು ಪಡೆಯಬೇಕಂದ್ರೆ, ನೀವು ಈ ಯೋಜನೆಯ ಒಂದು ಲಾಭವನ್ನು ಪಡಿಬೇಕಂದ್ರೆ ನೀವು ಮೊದಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರಬೇಕಾಗುತ್ತೆ. ಮತ್ತು ಈ ಒಂದು ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಮತ್ತು 3B ವರ್ಗಕ್ಕೆ ಸೇರಿರಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ, ನೀವು ಗ್ರಾಮೀಣ ಪ್ರದೇಶದವರಾಗಿದ್ದರೆ 98,000ವರೆಗೆ ನಿಮ್ಮ ಆದಾಯ ಇರಬೇಕಾಗುತ್ತೆ. ಮತ್ತು ನೀವೊಂದು ಪಟ್ಟಣ ಪ್ರದೇಶದವರಾಗಿದ್ದರೆ ನಿಮ್ಮ ಆದಾಯ 1,20,000 ಒಳಗೆ ಇರಬೇಕಾಗುತ್ತೆ. ನಿಮ್ಮ ಒಂದು ವಯಸ್ಸಿನ ಮಿತಿ ಕೂಡ 18ರಿಂದ 50 ವರ್ಷಗಳವರೆಗೆ ಇರಬೇಕಾಗುತ್ತೆ. ಮತ್ತು ಈ ಒಂದು ಯೋಜನೆ ಒಂದು ಆಫೀಸಿಯಲ್ ಆಗಿ ಬಂದಿರತಕ್ಕಂಥ ಒಂದು ನೋಟಿಫಿಕೇಷನ್ ನಮ್ಮಲ್ಲಿದೆ. ಆ ಒಂದು ನೋಟಿಫಿಕೇಷನ್ ಹೇಗಿದೆ: ಹಿಂದುಳಿದ ಅರಸು ವರ್ಗಗಳ ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿಯನ್ನು ಸೇವಾ ಸಿಂಧು ತಂತ್ರಾಂಶದ ಮೂಲಕ ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಈ ಒಂದು ದೇವರಾಜ್ ಅರಸು ನಿಗಮದಿಂದ ಒಂದು ಹೊಲಿಗೆ ಯಂತ್ರ ಹೊಲಿಗೆ ಯಂತ್ರವನ್ನು ವಿತರಿಸುವುದರ ಮೂಲಕ ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದನೇ ಯೋಜನೆ ಏನೆಂದರೆ ದೇವರಾಜ್ ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ. ಈ ಒಂದು ಯೋಜನೆಯಲ್ಲಿ ನಿಮಗೆ ವೈಯಕ್ತಿಕ ಸಾಲವನ್ನು ನೀಡ್ತಾರೆ. ಮತ್ತು ಎರಡನೇ ಯೋಜನೆ ಏನಪ್ಪ ಅಂದರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ. ನಿಮ್ಮ ಒಂದು ಹೊಲಗಳಿಗೆ ಒಂದು ವೈಯಕ್ತಿಕವಾದಂಥ ಬೋರ್ವೆಲನ್ನು ಕೊರೆಸಿಕೊಡ್ತಾರೆ. ಮತ್ತು ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ಮೂರನೇ ಯೋಜನೆ ಅಂದರೆ ಅರಿವು ಶೈಕ್ಷಣಿಕ ಸಾಲ. ನಿಮ್ಮ ಒಂದು ವ್ಯಾಸಂಗಕ್ಕಾಗಿ, ಉನ್ನತ ವ್ಯಾಸಂಗಕ್ಕಾಗಿ ಅವರು ಸರ್ಕಾರದಿಂದ ನಿಮಗೆ ಸಾಲವನ್ನು ಒದಗಿಸ್ತಾರೆ. ಮತ್ತು ನೀವೊಂದು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕಂದ್ರೆ ಅದಕ್ಕೂ ಕೂಡ ಈ ಒಂದು ಯೋಜನೆಯಡಿ ನಿಮಗೆ ಸಾಲವನ್ನು ಒದಗಿಸ್ತಾರೆ. ಮತ್ತು ನೀವೊಂದು ಸ್ವಾವಲಂಬಿ ಸಾರಥಿ ಅಂದರೆ 4 ಚಕ್ರದ ವಾಹನಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಈ ಒಂದು ಯೋಜನೆಯಡಿ ನಿಮಗೆ ಸಾಲವನ್ನು ಕೂಡ ಒದಗಿಸ್ತಾರೆ. ಮತ್ತು ಈ ಒಂದು ನೀವು ಸ್ವಯಂ ಉದ್ಯೋಗವನ್ನು ಮಾಡಬೇಕಂದ್ರೆ ಆ ಒಂದು ವಾಣಿಜ್ಯ ಬ್ಯಾಂಕುಗಳ ಸಹಯೋಗದೊಂದಿಗೆ ನಿಮಗೆ ಸಬ್ಸಿಡಿಗಳನ್ನು ಮತ್ತು ಸಾಲವನ್ನು ಕೂಡ ಒದಗಿಸ್ತಾರೆ. ಮತ್ತು ನೀವು ಯಾವುದಾದ್ರೂ ಕೌಶಲ ಅಭಿವೃದ್ಧಿ ತರಬೇತಿಯನ್ನು ಪಡಿಬೇಕಂದ್ರೆ ಸರ್ಕಾರದ ವತಿಯಿಂದ ವಿವಿಧ ಸಂಸ್ಥೆಗಳಿಂದ ನಿಮಗೆ ತರಬೇತಿಗಳನ್ನು ಕೂಡ ಒದಗಿಸ್ತಾರೆ. ಮತ್ತು ನಾವಿವತ್ತು ನೋಡ್ತಾ ಇದ್ವಿ ಹೊಲಿಗೆ ಯಂತ್ರ ವಿತರಣೆ ಯೋಜನೆ. ನೀವು ಹಿಂದುಳಿದ ವರ್ಗಗಳ ಬಡ ಕುಟುಂಬದವರು ಸೇರಿದರೆ ಈ ಒಂದು ಯೋಜನೆಯನ್ನು ನೀವು ತಗೋಬೇಕಾಗುತ್ತೆ. ಮತ್ತು ಈ ಒಂದು ಯೋಜನೆಯಲ್ಲಿ ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಸವಿತಾ, ಮಡಿವಾಳ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಒಕ್ಕಟ್ಟು, ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ, ಮರಾಠ ಮತ್ತು ಇತರ ಉಪ ಸಮುದಾಯಗಳು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ವರ್ಗ 1, 2A, 3A ಮತ್ತು 3B ಮುಂತಾದ ಸಮುದಾಯಗಳಿಗೆ ಅನ್ವಯವಾಗುತ್ತದೆ. ಈ ಒಂದು ಯೋಜನೆಯನ್ನು ಪಡೀಲಿಕ್ಕೆ ನೀವು ಸೇವಾ ಸಿಂಧುವಿನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಈ ಒಂದು ಅರ್ಜಿ ಹಾಕಲು ನಿಮ್ಮ ಬಳಿ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಬ್ಯಾಂಕ್ ಖಾತೆ ಇರಬೇಕಾಗುತ್ತೆ. ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ. ನೀವು ಈ ಒಂದು ಯೋಜನೆಯನ್ನು ಒಂದು ಬಾರಿ ನೀವು ಪಡೆದಿದ್ದಲ್ಲಿ ಅಥವಾ ಒಂದು ಬಾರಿ ನೀವು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಮತ್ತೊಂದು ಬಾರಿ ನೀವು ಅರ್ಜಿಯನ್ನು ಹಾಕುವ ಅವಶ್ಯಕತೆ ಇರೋದಿಲ್ಲ. ಮತ್ತು ನೀವು ಅರ್ಜಿಯನ್ನು ಈಗ ಆಲ್ರೆಡಿ ಪಡ್ಕೊಂಡಿದ್ದರೆ ನೀವು ಮತ್ತೊಂದು ಸಾರಿ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದುಕೊಳ್ಳೋಕ್ಕಾಗೋದಿಲ್ಲ.
ಮತ್ತು ಈ ಒಂದು ಅರ್ಜಿಯನ್ನು 2 ಇಲಾಖೆಗಳಿಂದ ಕರೆಯಲಾಗಿದೆ. ಒಂದು ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಡೆವಲಪ್ಮೆಂಟ್ ಕೋಆಪರೇಷನ್ ಮತ್ತು ಕರ್ನಾಟಕ ಮರಾಠ ಕಮ್ಯುನಿಟೀಸ್ ಡೆವಲಪ್ಮೆಂಟ್ ಕೋಆಪರೇಷನ್ ಲಿಮಿಟೆಡ್. ಈ ಒಂದು 2 ಇಲಾಖೆಗಳ ಒಂದು ಅಡಿಯಲ್ಲಿ ಕರೆಯಲಾಗಿದೆ. ಮತ್ತು ಈ ಒಂದು ಯೋಜನೆಯನ್ನು ಸೇವಾ ಸಿಂಧುವಿನಲ್ಲಿ ಏನೇನೆಲ್ಲ ಕೇಳುತ್ತೆ ಅಂತ ನಾವು ನೋಡೋಣ. ಮೊದಲಿಗೆ ನೀವು ಯಾವ ಇಲಾಖೆಯಡಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲೇನಿದೆ ಈ ಒಂದು ಯಾವ ಇಲಾಖೆಯಡಿ ನೀವು ಅರ್ಜಿಯನ್ನು ಸಲ್ಲಿಸ್ತೀರ ಅಂತ ಆಯ್ಕೆ ಮಾಡಬೇಕು. ಮತ್ತು ನಿಮ್ಮ ಆಧಾರ್ ಅಥೆಂಟಿಕೇಷನ್ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ನೀವು ಆಧಾರ್ ನಂಬರನ್ನ ಹಾಕಿ ಒಂದು ಆಧಾರ್ ಅಥೆಂಟಿಕೇಷನ್ ಕೂಡ ನೀವು ಮಾಡ್ಕೋಬೇಕು. ಮತ್ತು ಅದರ ಅಥೆಂಟಿಕೇಷನ್ ಆದ ತಕ್ಷಣ ನಿಮ್ಮ ಒಂದು ಹೆಸರು ಮತ್ತು ಪತಿ ಅಥವಾ ತಂದೆ ತಾಯಿ ಹೆಸರು ಇಲ್ಲೇ ಎಲ್ಲ ಶೋ ಆಗುತ್ತೆ. ಮತ್ತು ನೀವು ಒಂದು ರೇಷನ್ ಕಾರ್ಡ್ ನಂಬರನ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲೇನಿದೆ ನೋಡಿ, ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಬೇಕು. ಮತ್ತು ನಿಮ್ಮ ಫೋನ್ ನಂಬರ್ ಕೂಡ ಹಾಕಬೇಕು. ಮತ್ತು ನಿಮ್ಮ ಫೋನ್ ನಂಬರಿಗೆ ಒಂದು OTP ಕೂಡ ಬರುತ್ತೆ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಇದೆಲ್ಲ ಆಧಾರ ಕೆಳಗಡೆ ನಿಮ್ಮ ಜಾತಿಯ ವರ್ಗವನ್ನು ಕೂಡ ಕೇಳುತ್ತೆ. ಇಲ್ಲಿ ಅದು ನೀವು ಜಾತಿ ಪ್ರಮಾಣ ಪತ್ರದಲ್ಲಿರುವ RD ನಂಬರನ್ನು ಹಾಕಿದಾಗ ಅದು ಶೋ ಆಗುತ್ತೆ. ಮತ್ತು ಈ ಒಂದು ಯೋಜನೆಯಡಿ ನಿಮ್ಮ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಯಾವುದೇ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದರೆ ಈ ಒಂದು ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗುವುದಿಲ್ಲ, ಅದನ್ನೇ ಇಲ್ಲೇ ಕೇಳುತ್ತೆ. ಮತ್ತು ಕೆಳಗಡೆ ನೀವು ಒಂದು ವಿಶೇಷ ಚೇತನರಾಗಿದ್ದರೆ ಅದು ಕೂಡ ನೀವು ಹಾಕ್ಬೋದು. ಮತ್ತು ವೈವಾಹಿಕ ಸ್ಥಿತಿ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ COVID-19ನಿಂದ ಸಾವನ್ನಪ್ಪಿದರೆ ಅದನ್ನು ಕೂಡ ಕೇಳುತ್ತೆ. ಮತ್ತು ಈ ಒಂದು ಯೋಜನೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮುಖ್ಯವಾಗಿ ನೀವು ತರಬೇತಿಯನ್ನು ಪಡೆದಿರಬೇಕಾಗತ್ತೆ. ಈ ಒಂದು ತರಬೇತಿ ಪಡೆದಿದ್ದೀರಾ ಅಂತ ನೀವು ಇಲ್ಲಿ ಹಾಕಬೇಕಾಗತ್ತೆ. ಆ ಒಂದು ಸರ್ಟಿಫಿಕೇಟ್ ಕೂಡ ಕೇಳುತ್ತೆ. ಮತ್ತು ಇದೆಲ್ಲ ಆದ ನಂತರ ನೀವು ಯಾವ ಒಂದು ಜಿಲ್ಲೆಯಡಿ ಬರ್ತೀರಂತ ಇಲ್ಲಿ ಕೇಳುತ್ತೆ. ಆ ಒಂದು ಸ್ಥಳೀಯತೆ ಮತ್ತು ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನಿಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ನಿಮ್ಮ ಗ್ರಾಮದ ಹೆಸರು, ಪೂರ್ತಿಯಾದ ವಿಳಾಸವನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲೇನು ಟಿಕ್ ಮಾರ್ಕ್ ಇದೆ, ಐ ಅಗ್ರಿ ಅಂತ ಕೊಟ್ಬಿಟ್ಟು ನೀವು ಕೆಳಗಡೆ ಈ ಒಂದು ಕ್ಯಾಪ್ಚಾವನ್ನು ಕೂಡ ಹಾಕಬೇಕಾಗುತ್ತೆ. ಈ ಒಂದು ಕ್ಯಾಪ್ಚಾ ಹಾಕಿದ ನಂತರ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅರ್ಜಿ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ. ಹಾಗೆ ಇದೇ ಥರದ ಸರ್ಕಾರದ ವಿವಿಧ ಯೋಜನೆಗಳಿಗೆ ಮಾಹಿತಿ ಬೇಕಿದ್ದರೆ ನಮ್ಮ ಡಿಜಿಟಲ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.